ಹಾಯ್ ಗಾಯ್ಸ್, ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ತಲ್ತಾ ಇದೆ ಎಲ್ರಿಗೂ ಗುಡ್ ಮಾರ್ನಿಂಗ್ ತಿಳ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಅಕ್ಕನ ಮನೆಯಿಂದ ಅಕ್ಕ ಕೂಡ ಬೆಳ್ಳಂಬೆಳಿಗ್ಗೆ ಬಿಸಿಬೇಳೆ ಹೊತ್ತು ಮಾಡಿದ್ಲು. ಹಾಗೆ ಅದನ್ನು ಕೂಡ ತಿನ್ಕೊಂಡು ಅಕ್ಕನಿಗೆ ಕೂಡ ಟಾಟಾ ಮಾಡಿ ಅಲ್ಲಿಂದ ನಾನು ಹೊರಟಿಸಿದೆ ಡ್ಯೂಟಿಗೆ ಗೈಸ್. ಡ್ಯೂಟಿಗೆ ಹೊರಡ್ಬೇಕಂದ್ರೆ ನಾನು ಬಂದು ಎಲ್ಲಿಗಪ್ಪ ಅಂದರೆ ಸೀದಾ ನೈಸ್ ರೋಡ್ ಗೈಸ್. ನೈಸ್ ರೋಡಲ್ಲಿ ಕೂಡ 110 ರೂಪೀಸ್ ಟೋಲ್ ಪೇ ಮಾಡಿ ಅಲ್ಲಿಂದ ಬಂದು ನಾನು ರೀಚ್ ಆಗಿದೆ ಎಲ್ಲಿಗಪ್ಪ ಅಂದರೆ ಸೀದಾ ಹೊಸ ರೋಡಿಗೆ ಗೈಸ್. ಹೊಸ ರೋಡ್ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆದ ಗೈಸ್. ಅಲ್ಲಿಂದ ಮತ್ತೆ ನಾನು ಹೊರಟಿದ್ದೆ ಎಲ್ಲಿಗಪ್ಪ ಅಂತ ಹೇಳ್ತೀನಿ ಬನ್ನಿ ಗೈಸ್. ಗೈಸ್ ಫೈನಲಿ ರೂಮಿಗೆಲ್ಲ ರೀಚ್ ಆಗಿ ಸ್ವಲ್ಪ ರೆಸ್ಟೆಲ್ಲ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟು ಇಲ್ಲಿಂದ ನಾನು ಮತ್ತೆ ಈಗ ಡ್ಯೂಟಿಗೆ ಹೊರಟಿದ್ದೀನಿ ಗೈಸ್. ಬನ್ನಿ ಹೊರಟ ಡ್ಯೂಟಿಗೆ ಸಿಕ್ಕಿ ಮತ್ತೆ ಸಿಗ್ತೇನೆ ಡ್ಯೂಟಿಗೆ ಹೊರಟ. ಈಗ ಮತ್ತೆ ಡ್ಯೂಟಿಗೆ ಹೊರಟೆ. ಯಾವ ಗಾಡೀಲಿ ಅಂದರೆ ಈ ಗಾಡೀಲಲ್ಲ, ನಮ್ಮ ಡೈಲಿ ಮಾಮೂಲಿ ಈ ಗಾಡೀಲಿ. ಬನ್ನಿ. ಹಾಗೆ ರೂಮಿಂದ ಹೊರಟು ನಾನು ಬಂದಿದ್ದೆ ಸೀದಾ ಡ್ಯೂಟಿಗೆ. ಗಾಡಿ ಎಲ್ಲ ರೆಡಿಯಾಗಿತ್ತು, ವಾಶ್ ಎಲ್ಲ ಮಾಡಿ ಕ್ಲೀನಾಗಿ ಇಟ್ಟಿದ್ದೆ. ಹಾಗೆ ನೋಡಿದರೆ ಪಕ್ಕ ಸೈಟಲ್ಲಿ ಏನೋ ಕೆಲಸ ಆಗ್ತಿದ್ದು ನೋಡ್ತಿದ್ರೆ ಗಾಡಿ ಕೂಡ ಸಿಕ್ಕಾಕೊಂಡಿತ್ತು. ಅದನ್ನು ಕೂಡ ತೆಗಿಲಿಕ್ಕೆ ತುಂಬ ಒದ್ದಾಡ್ತಿದ್ರು. ಹಾಗೆ ನೋಡಿದರೆ JCB ಹಾಕಿರೋ ಮಣ್ಣೆಲ್ಲ ಮತ್ತೆ ವಾಪಸ್ ತೆಗೆದುಬಿಟ್ಟು ಗಾಡಿ ಎಲ್ಲ ಖಾಲಿ ಮಾಡ್ತಾಯಿದ್ರು. ನಾನು ಅಂದ್ಕೊಂಡೆ ಏನಪ್ಪ ಈ ಗಾಡಿ ಮೇಲೆ ಬರೋ ಚಾನ್ಸ್ ಇಲ್ಲ ಅಂದ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಗಾಡಿ ಎಲ್ಲ ಖಾಲಿ ಮಾಡಿ ಆದಮೇಲೆ ಗಾಡಿ ಕೂಡ ಮೇಲೆ ಏರಿಸಿದ್ರು. ಗಾಡಿ ಕೂಡ ಹೊರಗಡೆ ಬಂತು. ಹಾಗೆ ನೋಡ್ತಿದ್ದಂಗೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಿದರೆ ಗಾಡಿ ಕೂಡ ಬೆಂಜ್ ಕೂಡ ರೆಡಿ ಆಗಲಿಲ್ಲ. ಅದು ಕೂಡ ಏನೋ ಸೆನ್ಸರ್ ಪ್ರಾಬ್ಲಮ್ ತೋರಿಸ್ತಾ ಇತ್ತು. ಅದು ಕೂಡ ಸ್ಟಾರ್ಟ್ ಆಗಲಿಲ್ಲ. ತುಂಬ ಟ್ರೈ ಮಾಡಿದೆ. ಹಾಗೆ ಅದನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ಹೊರಟೆ ಗಾಯ್ಸ್. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ಫೈನಲ್ ಆಗಿ ನಾನು ಬಂದಿದ್ದೆ ಆಫೀಸಿಗೆ ಬಂದಿದ್ದೀನಿ. ಹಾಗೆ ಸಂಜೆ ಟೀ ಕೂಡ ಕುಡಿದಿರಲಿಲ್ಲ. ಹಾಗೆ ಆಫೀಸಿಗೆ ಬಂದು ಬ್ಲ್ಯಾಕ್ ಟೀ ಮಾಡಿಕೊಂಡು ಮತ್ತೆ ನಾನು ಅಲ್ಲಿಂದ ಟೀ ಎಲ್ಲ ಕುಡಿದು ಹೊರಟಿದ್ದೆ ಎಲ್ಲಿಗಪ್ಪ ಅಂದರೆ ಸೀದಾ ಊಟಕ್ಕೆ. ಹಾಗೆ ಗೋಬಿ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಅಲ್ಲಿಂದ ಮತ್ತೆ ನಾನು ಹೊರಟಿದ್ದೆ ರೂಮಿಗೆ. ಇವತ್ತಿನ ಮಿನಿ ವ್ಲಾಗ್ ಇದಾಗಿದೆ ಗೈಸ್. ಹಾಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್.